ಹುಳಿ ಖಾರ ಇಲ್ಲದ ಊಟ. ಶಾಸಕರ ಮನೆಗೆ ಟಿಫನ್ ಬಾಕ್ಸ್ ಹಿಡಿದು ಬಂದ ಸ್ಟೂಡೆಂಟ್ಸ್ಗಳು. ಊಟ ಹೇಗಿದೆ ನೀವೇ ನೋಡಿ ಎಂದ ವಿದ್ಯಾರ್ಥಿನಿಯರು. ಸರ್ಕಾರಿ ಹಾಸ್ಟೆಲ್ನಲ್ಲಿ ಉಪ್ಪು ಹುಳಿ ಖಾರ ಇಲ್ಲದ ಊಟ. ಶಾಸಕರ ಮನೆಗೆ ಟಿಫನ್ ಬಾಕ್ಸ್ ಹಿಡಿದು ಬಂದ ಸ್ಟೂಡೆಂಟ್ಸ್. ಊಟ ಹೇಗಿದೆ ನೀವೇ ನೋಡಿ ಎಂದ ವಿದ್ಯಾರ್ಥಿನಿಯರು. ಟಿಫನ್ ಬಾಕ್ಸ್ ನೋಡಿ ಅಧಿಕಾರಿಗಳಿಗೆ ಶಾಸಕರಿಂದ ತರಾಟೆ. ಅಧಿಕಾರಿಗಳ ತರಾಟೆಗೆ ತೆಗೆದುಕೊಂಡ ಶರಣು ಸಲಗಾರ. ಬೀದರ್ ಜಿಲ್ಲೆ ಬಸವ ಕಲ್ಯಾಣದ ಸಮಾಜ ಕಲ್ಯಾಣ ಇಲಾಖೆ, ನಿಮ್ಮ ಮಕ್ಕಳಿಗೆ ಇಂತಹ ಅಡುಗೆಯನ್ನೇ ಹಾಕ್ತೀರಾ? ನೀವೆಲ್ಲ ದುಡ್ಡು ಮಾಡೋಕೆ ಬಂದಿದ್ದೀರಾ ಎಂದು ಕ್ಲಾಸ್. ಚೆನ್ನಾಗಿರೋ ಅಡಿಗೆ ಕೇಳಿದ್ರೆ ವಿದ್ಯಾರ್ಥಿನಿಯರಿಗೆ ಆವಾಜ್. ಊಟಕ್ಕೆ ಬಂದಿದ್ದೀರೋ ಅಥವಾ ಸ್ಟಡಿಗೆ ಬಂದಿದ್ದೀರೋ ಅಂತ ಕೇಳ್ತಾರಂತೆ. ವಿದ್ಯಾರ್ಥಿನಿಯರಿಗೆ ಆವಾಜ್ ಹಾಕ್ತಾರೆಂದು ಆರೋಪ ಕೇಳಿ ಬಂದಿದೆ. ವಾರ್ಡನ್ ತಾಲೂಕು ಅಧಿಕಾರಿಗೆ ಶಾಸಕರಿಂದ ಫೋನ್. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಮಧ್ಯಾಹ್ನ ಊಟ ಹಾಸ್ಟೆಲ್ನಲ್ಲೇ ಮಾಡುವಂತೆ ಸೂಚನೆ. ಅಧಿಕಾರಿಗಳು ಸರ್ಕಾರಿ ಹಾಸ್ಟೆಲ್ ಊಟ ಮಾಡುವಂತೆ ಸೂಚನೆ. ನಮ್ಗೇನು ಫೆಸಿಲಿಟಿಗಳು ಏನು ಏನಾರ ಕೇಳಕ್ ಹೋದ್ರೆ ನಮಗೆ ಬೈಲತ್ತಾರ. ನೀವು ಓದ್ಲಕ್ಕೆ ಬಂದಿರೇನು ಊಟ ಮಾಡಕ್ಕೆ ಬಂದಿರ ಅಂತಾರಿ. ನಾವು ಏನಾರ ಕೇಳಕ್ ಹೋದ್ರಿ ಏನು ಕೊಡಲ್ರಿ. ಒಂದು ದಿನ ಮಾಡಕ್ಕೆ ಹೋದ್ರಿ ನೀವು ಮಾಡ್ತೇವೆ, ನೀವು ಓದ್ರಿ, ನೀವು ಮಾಡ್ತೇವೆ ಓದ್ರಿ ಅಂತಾರಿ ಬರೇರಿ. ಏನು ಊಟ ಕೊಡಲ್ರಿ. ನಾವು ಕೇಳೋ ಗಂಟ ಸಾಕು ಏನು ಕೇಳೋ ಗಂಟ ಕೊಡಲ್ರಿ. ಇರ್ಲಕ್ಕೆ 15-20 ಜನ ಇರ್ತೇವ್ರಿ. ಅದ್ರೊಳಗೆ ಮನೆ ಊಟ ಅಪ್ಲೈ ಜರ ಒಂದು ದಿನನೂ ಏನು ಮಾಡಲ್ರಿ. ಮಧ್ಯಾಹ್ನಕ್ಕೆ ಇದೇ ತಿನ್ಬೇಕಾಗ್ತದೆ. ಇವತ್ತು ನಿಮ್ಮ ವಿಶ್ವಾಸ ಯೋಗೇಶ್ವರನು ಕರೆದಿಲ್ಲ. ಏನು ಮಾಡ್ತಿರೋ ನಾಳೆ ಹಿಡಿದು ಹಾಸ್ಟೆಲ್ ಬೇರೆ ಒಳ್ಳೆ ವಿಚಾರ ಚೇಂಜ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಇಲ್ಲಾಂದ್ರೆ ಚೇಂಜ್ ಮಾಡಿ. ಕೊಡ್ಬೇಡ್ರಿ ಅಂತವ್ರಿಗೆ, ಮಕ್ಕಳು ಹೊಟ್ಟಿ ಮೇಲೆ ಹೊಡೆಯವ್ರಿಗೆ ಕೊಡ್ಬೇಡ್ರಿ. ಮಕ್ಕಳು ತಿನ್ಬೋದು. ನಾನು ನಿಮ್ಮ ಮೇಲೆ ಆರೋಪ ಮಾಡ್ಲಕ್ಕಿಲ್ಲ ಸರ್. ನಾನು ನಿನ್ನೆ ಹೋಗಿ ನಾನು ನೀವು ಅಲ್ಲಿ ಹೋಗಿ ನೀವು ನಿಂತ ಅಡಿಗೆ ಮಾಡ್ಸ್ಲಿಕ್ಕಾಗಲ್ಲ. ನಿಮ್ ಭಯ ಇಲ್ಲ ಅಂತ ಇಲ್ಲ ಸರ್. ನಿಮ್ ಕಂಟ್ರೋಲ್ ಇದ್ರೆ ಹಿಂಗೆ ಯಾಕಂತ ದಿಲೀಪ್ ಕುಮಾರ್ ನಿಮ್ ಕಂಟ್ರೋಲ್ ಇಲ್ಲ ಅಂತ ಇದು ಅರ್ಥ. ನಿಮ್ಮ ಆ ಹಾಸ್ಟೆಲ್ ಮೇಲೆ ನಿಮ್ ಕಂಟ್ರೋಲ್ ಇಲ್ಲ. ನಾ ಅಷ್ಟು ಹಾಸ್ಟೆಲ್ಗಳು ಹಿಂಗೆ ಅಂತ ಅಲ್ಲತ್ತಿಲ್ಲ. ನನ್ನ ಪಾಯಿಂಟ್ ಅರ್ಥ ಮಾಡ್ಕೋರಿ ನೀವು. ಹಾಸ್ಟೆಲ್ಗಳಾಗ ಚಲೋ ಬಿ ಊಟ ಕೊಡ್ಲತ್ತಾರ. ನಾ ಹೋಗಿ ಊಟ ಮಾಡೀನಿ. ನನಗೆ ಏನ್ ಮಾಡ್ತಿರೋ ಗೊತ್ತಿಲ್ಲ. ನಾ ಮತ್ತೆ ಈಗ ನಿಮ್ DSWB ಹೇಳಿನಿ, ನಿಮ್ಮೂ ಹೇಳಿ. ನಾನು ತುರಂತ ಅಕ್ಕಿನ ಮೇಲೆ ಆಕ್ಷನ್ ಆಗಬೇಕು. ಮಧ್ಯಾಹ್ನ ಹಿಡಿದ್ರೆ ಚಲೋ ಊಟ ಆಗಬೇಕು. ಮಧ್ಯಾಹ್ನ ನೀವು DSW ಹೋಗಿ ಅಲ್ಲೇ ಊಟ ಮಾಡ್ಬೇಕು. ಇವತ್ತು ಮಧ್ಯಾಹ್ನ ಊಟ ನಿಮ್ದಲ್ಲೇ ಸರ್. ಇನ್ನೊಂದು ಮಾತು, ನೀವು ನಿಂದು ಹೋದ್ರು ಇವತ್ತು ಈ ಪರಿಸ್ಥಿತಿ ಇದೆ ಅಂದ್ರೆ ನಿಮ್ಗೆ ಎಷ್ಟು ಹೆದರಿಕೆ ಇದೆ ಅವ್ರ ಮೇಲೆ. ನಾನು ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ. ಏ ನಂಬರ್ ತರೀಕೆ ತಿಲ್ಲಕ್ಕೆ ಹತ್ತಾರೆ. ನಿಮ್ಮ BCM ಸೋಷಿಯಲ್ ವೆಲ್ಫೇರ್ ದಿಲೀಪ್ ಕುಮಾರ್ ಸರ್. ದಿಲೀಪ್ ಕುಮಾರ್ ಕಳಿಸ್ತಾರೆ ಹಾಸ್ಟೆಲ್ಗೆ ಹೋಗಿ ಚೆಕ್ ಮಾಡೋದು. ದಿಲೀಪ್ ಕುಮಾರ್ ಯಾವ ಹಾಸ್ಟೆಲ್ ಅಮ್ಮ ನಿಮ್ದು? ಹಾಸ್ಟೆಲ್ ಎಲ್ಲದು? ನಮ್ಮ ಆಫೀಸ್ ಬಳಿ SC/ST ಹಾಸ್ಟೆಲ್ ಹುಡುಗಿಯರು ಸೊಸೆ ಹಿಡ್ಕೊಂಡ್ ಬಂದಾರ. ಇದು ನೀನು ಮತ್ತೆ ನಿಮ್ಮ ವಾರ್ಡನ್ ತಿನ್ಬೇಕು ಅಂತ ಕೇಸಿಲ್ಲ. ನಾಚಿ ಆಗ್ಬೇಕು, ನಿಮ್ಮ ಜನ್ಮಕ್ಕೆ ನಾಚಿ ಆಗ್ಬೇಕು. ಮತ್ ನೌಕರರ ಸಂಘದ ಅಧ್ಯಕ್ಷ ಬೇರೆ ಕೇಳ್ರಿ ನಿಮ್ಗೆ. ಓಪ್ಲೆಸ್ ಫೆಲೋ ವೈದ್ ಬೆಂಕಿ ಇರ್ತದೆ. ಇದು ನೋಡಿದ್ರೆ ಬೆಂಕಿ ಇರ್ತದೆ ಅಂದಿದು. ಎಲ್ಲಿದ್ದೀರಿ ನೀವು? ಎಲ್ಲಿದ್ದೀರಿ ನೀವು? ಈಗ ನಾಷ್ಟ ನೋಡಿ. ನಾಷ್ಟ ಅಂತಾರೇನ್ರಿ? ನೀವು ಒಂದು ಸ್ವಲ್ಪ ಟೈಮ್ ಕೊಡ್ತೀರಾ ನನಗೆ? ಈಗ ಎಲ್ಲಿ ಬರ್ತಿದ್ದಿಲ್ಲ ಕುಮಾರ್ ನೀವು? ಇಲ್ಲಿ ಬನ್ನಿ ಅರ್ಜೆಂಟ್ ಬರ್ರಿ. ಇಲ್ಲಿ ಆಫೀಸ್ ಮೇಲೆ ಖುಬಾ ಕಾಲೇಜ್ ನೋಡಿ ಅರ್ಜೆಂಟ್ ಬರ್ರಿ 2 ನಿಮಿಷ.
ನಾಚಿಕೆ ಶರ್ಮ ಆಗಬೇಕು. ನಿಮ್ಮ ವಾಟ್ಸ್ಆಪ್ ನಂಬರ್ ಇದು ವಾರ್ಡನ್ ನಂಬರ್ ಸರ್ ಅದು ಕಂಪೌಂಡ್ ಮಾಡ್ಯಾರ್ರಿ, ಅದು ಮ್ಯಾಕ್ ಬಂಡಿ ಹಾಕೋದು ಈಗ ಕೇಸ್ ಮಾಡಿರ್ಲಿಲ್ಲ ಅಂತ ಹೇಳ್ದಲ್ಲ ರೀ, ಕೇಸ್ ಮಾಡಿ ಕೇಸ್ ಮಾಡಿಲ್ಲ ರೀ. ಹಾಸ್ಟೆಲ್ ವಾರ್ಡನ್ನ ಏನು ನಿನ್ನ ಹೆಸರು? ನಿನ್ನ ಹೆಸರು ಏನು ಅಂತ ಕೇಳತ್ತೀನಿ ನಾನು. ಶೇಂಗಾ ಪುಟಾಣಿ ಕೇಳಿಲ್ಲ ನಾನು. ನಿನ್ನ ಮಕ್ಕಳಿಗೆ ಅನ್ನ ಹಾಕ್ತಿಲ್ಲವ ನೀನು? ನಿನ್ನ ಮಕ್ಕಳಿಗೆ ಅನ್ನ ಹಾಕಿ ಇಂಥದ್ದೇ ತಿನ್ನಿಸ್ತೀನಿ ನೀನು. ನಾಚಿಕೆ ಶರ್ಮ ಮಾನ ಮರ್ಯಾದೆ ಏನಾರ ಅದ ನಿಮ್ಗ? ಡಿಸ್ಟ್ರಿಕ್ಟ್ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ಯೋಗೇಶ್ ಅಲ್ಲ? ಹಾಂ. ನೋಡಿ, ಹಾಸ್ಟೆಲ್ ಊಟನ ಯಾವ ರೀತಿಯಾಗಿ ಕೆಲವೊಂದು ಹಾಸ್ಟೆಲ್ಗಳಲ್ಲಿ ನಾವು ಗಮನಿಸ್ತೀವಿ, ನಿಜಕ್ಕೂ ಸಹಿತ ಅಲ್ಲಿ ಹುಳ ಆಗಿರ್ಬೋದು, ಏನೆಲ್ಲ ಕಸ ಸಹಿತ ಊಟದಲ್ಲಿ ಇರುತ್ತೆ. ಅದೇ ರೀತಿಯಾದಂಥ ಪರಿಸ್ಥಿತಿ ಒಂದು ಹಾಸ್ಟೆಲ್ SC/ST ಹಾಸ್ಟೆಲ್ ಅಂತೆ ಅದು ಅಲ್ಲಿ ನಡೀತಾ ಇತ್ತು. ಅದನ್ನು ತೆಗೆದುಕೊಂಡು ಬಂದು ಶರಣು ಸಲಗಾರ್ ಅವರಿಗೆ ಅದನ್ನು ತೋರಿಸ್ತಾರೆ ಶಾಸಕರ ಮುಂದೆ ನಿಂತು. ನೋಡಿ ಸರ್, ಈ ರೀತಿಯಾದಂಥ ಊಟ ನಮಗೆ ಕೊಡ್ತಾರೆ, ಕೇಳಿದರೆ ನೀವೇನು ಊಟ ಮಾಡಕ್ಕೆ ಬಂದಿರೋ ಓದಕ್ಕೆ ಬಂದಿರೋ ಅಂತ ಕೇಳ್ತಾರೆ. ಅಲ್ಲ, ಓದಕ್ಕೆ ಬಂದಾರೆ ಅಂತಂದ್ರೆ ಊಟನೇ ಮಾಡಬಾರ್ದು, ಹೊಟ್ಟೆ ಹಸ್ಕೊಂಡು ಸಾಯಬೇಕಾ ಮಕ್ಕಳಲ್ಲಿ, ಓದಕ್ಕೆ ಬಂದೇವಿ ಅಂತ ಹೇಳಿ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗೈತಿ ಅನ್ನುವಂಥದ್ದು. ಮಕ್ಕಳೇ ಬಂದು ಇದೀಗ ಶಾಸಕರ ಮುಂದೆ ನಿಂತ್ಕೊಂಡು ಅದನ್ನು ಅಳಲನ್ನು ತೋಡ್ಕೊಂಡ್ರು. ಇದೀಗ ಶಾಸಕರು ಸಹಿತ ಆ ವಾರ್ಡನ್ಗಳು ಯಾರಿದಾರೋ ಅಲ್ಲಿ ಯಾರು ಆ ಜವಾಬ್ದಾರಿಯನ್ನು ನಿಭಾಯಿಸ್ತಾರೋ ಅವ್ರಿಗೆಲ್ಲರೂ ಕೂಡ ತರಾಟೆಗೆ ತೆಗೆದುಕೊಂಡ್ರು.